ನಮಸ್ಕಾರ ರೀ. ನಮಸ್ಕಾರ ಗುರು. ಹಾಂ ರೀ. ಈ ಮೂಲಕ ನಮ್ಮ ಕಿಸಾನ್ವಾರ್ತೆ.com ನೋಡಿಗರಿಗೆ ತಮ್ಮ ಪರಿಚಯ ಆಗಬೇಕು. ನಮ್ಮ ಡಿಸ್ಟಿಕ್ ಬಾಗಲಕೋಟೆ ಸರ್. ಬಾಗಲಕೋಟಲ್ಲಿ ಯನಗಂದ ತಾಲೂಕು ಕರಡಿ ಹೋಬಳಿ. ನಮ್ಮ ಗ್ರಾಮ ಕರಡಿ. ನಾವು ರೇಣುಕಯ್ಯ ಕಪ್ಪರಮಠ ಅಂತ ಡೈರಿ ಮಾಡ್ಕೊಂಡಿದ್ದೀವಿ. ಎಚ್.ಎಫ್ ಆಕಳನ್ನು ಸಾಕೊಂಡಿದ್ದೀವಿ. 11 ಹಸುಗಳದಾವೆ, 4 ಮುರ್ರಾ ಎಮ್ಮೆ ಅದಾವೆ. ಇವಾಗ ಇಲ್ಲಿ ಎಷ್ಟು ಎಮ್ಮೆಗಳಿದಾವೆ, ಎಷ್ಟು ಆಕಳುಗಳಿದಾವೆ? ಇಲ್ಲಿ 11 ಅದಾವೆ ಸರ್ ಹಸು. ಎಚ್.ಎಫ್ 11 ಅದಾವೆ. ಹಾಂ 11 ಸರ್. ಹಾಂ ರೀ. ಇವು ಎಷ್ಟು ಅದಾವೆ ರೀ ಎಮ್ಮೆ? 3 ಅದಾವೆ ಸರ್. 3 ಎಮ್ಮೆನ? ಅವು ಮುರ್ರಾ ನಾವು? ಹಾಂ ಮುರ್ರಾ ಸರ್. ಎಚ್.ಎಫ್ ಎಲ್ಲಿಂದ ತಂದಿದ್ರಿ, ಮುರ್ರಾ ಎಲ್ಲಿಂದ ತಂದಿದ್ರಿ? ಮುರ್ರಾ ಸರ್ ಹರಿಯಾಣ ಸರ್ ಅವು. ಎಚ್.ಎಫ್ ಇಲ್ಲೇ ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಸರ್. ಹೌದನ್ರಿ. ಅದ್ರ ಜೊತೆಗೆ ನಿಮ್ಮೊಂದು ಹೋರಿನೂ ತಂದಿದ್ದೀರಾ? ಹ್ಞೂ ಸರ್. ಹಾಂ ಹಾಂ. ಈಗ ನೀವು ಎರಡೂ ಮಾಡಿದ್ದೀರಲ್ಲ, ಹ್ಞೂ ಸರ್. ಎಮ್ಮೆ ಅನುಕೂಲ ಅನಿಸುತ್ತಾ ಏನು ಆಕಳ ಅನುಕೂಲ ಎರಡು ಅನಿಸುತ್ತೆ? ಕಮಾಂಡ್ ಇದ್ರೆ ಒಳ್ಳೇದು ಸರ್. ಹಾಂ, ಎರಡು ಹಾಲು ಸೇರಿ ಕೊಡ್ತೀರಿ? ಎರಡು ಸೇರಿ. ಏನು ಅದನ್ನು ಬೇರೆ ಬೇರೆ ಕೊಡ್ತೀರಾ? ಇಲ್ಲ ಸರ್, 2 ಸೇರೆ ಕೊಡ್ತೇವೆ. 2 ಸೇರಿ ಕೊಡ್ತೀರಿ. ಸೊಸೈಟಿ ಕೊಡ್ತೀವಿ. ಹಾಂ ಹಾಂ ಹಾಂ. ಇವಾಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಈಗ 1 ವರ್ಷ ಆಯ್ತು ಸರ್. ಈಗ 1 ವರ್ಷ ಆಯ್ತಾ? ಇದು ಶೆಡ್ ನಿರ್ಮಾಣಕ್ಕೆ ಎಷ್ಟು ಹೋಯ್ತು ದುಡ್ಡು? ಟೋಟಲ್ ಸರ್ ಇನ್ವೆಸ್ಟ್ಮೆಂಟ್ ಅಲ್ಲ, ಶೆಡ್ ನಿರ್ಮಾಣಕ್ಕೆ ಎಷ್ಟಾಯಿತು? ಇದಕ್ಕೆ 2 ಲಕ್ಷ ರೂಪಾಯಿ ಸರ್. ಹೌದ್ರಾ? ಇವಾಗ ಆಕಳುಗಳಿಗೆ ಆಕಳು ಸರ್ ಎಲ್ಲ ಟೋಟಲ್ ಆಗಿ ಒಂದು 10 ಲಕ್ಷ ರೂಪಾಯಿ ಬಂದ ಸರ್. ಎಲ್ಲ ಎಮ್ಮೆ ಆಕಳು ಎಲ್ಲ ಸೇರ್ಕೊಂಡು? ಇಲ್ಲ, ಆಕಳ ಸರ್. ಆಕಳ ಮತ್ತು ಊರಿ ಎಲ್ಲ ಸೇರಿ. ಇದು ಎಮ್ಮೆ ಒಂದು ಮುರ ಒಂದೊಂದು 85ರಿಂದ 86, 90 ಸಾವಿರಕ್ಕೊಂದು ಮುರ ಒಂದೊಂದು ಎಮ್ಮೆ ಸರ್. ಈಗ ಆಕಳ ಇಳುವರಿ, ಇದು ಹಾಲಿನ ಇಳುವರಿ ಯಾವ್ದು ಜಾಸ್ತಿ ಬರುತ್ತೆ? ಎಮ್ಮೆದು ಬರುತ್ತೆ, ಹಾಲಿನ ಬರ್ತದೆ? ಇಲ್ಲ, ಎಚ್.ಎಫ್ ಜಾಸ್ತಿ ಬರುತ್ತೆ ಸರ್. ಅದು ಇದು ಮುರ್ರಂದು 1 ಟೈಮಿಗೆ 7 ಲೀಟರ್ ಕೊಡುತ್ತೆ ಸರ್. ಅದು 1 ಡೇ ಮುರ್ರಾ ಎಮ್ಮಿದು 13ರಿಂದ 14 ಲೀಟರ್ ಕೊಡುತ್ತೆ ಸರ್. ಅದು ಮುರ್ರಾ 1 ಡೇಗೆ? 1 ಡೇ 2 ಟೈಮ್ ಸೇರಿಸಿ? 2 ಟೈಮ್ ಸೇರಿಸಿ. 2 ಟೈಮ್ ಸೇರಿಸಿ ಆಕಳು ಎಷ್ಟು ಕೊಡುತ್ತೆ? ಅದು 20 ಲೀಟರ್ ಕೊಡುತ್ತೆ ಸರ್. 20 ಲೀಟ್ರ್ ಕೊಡುತ್ತೆ. ಈಗ ಮೇಂಟೆನೆನ್ಸ್ ಯಾವ್ದು ಜಾಸ್ತಿ ಆಗುತ್ತೆ? ಮೇಂಟೆನೆನ್ಸ್ ಸರ್ ಜಾಸ್ತಿ ಅಂದರೆ ಇದು ಎಚ್.ಎಫ್ ಹಸುಗಳು ಮೇಂಟೆನೆನ್ಸ್ ಜಾಸ್ತಿ ಸರ್. ಅದಕ್ಕೆ ಏನೇನು ಮೇಂಟೆನೆನ್ಸ್ ಮಾಡ್ತೀವಿ? ವೆಟರ್ನರಿ ಮೇಂಟೆನೆನ್ಸು ಮತ್ತೆಲ್ಲ ಸೂಕ್ಷ್ಮವಾಗಿ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಸರ್. ಅದಕ್ಕೆ ಎಲ್ಲ ಗಲೀಜಿಗೆಲ್ಲ ಮಾಡೋಂಗಿಲ್ಲ, ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಎಮ್ಮಿಗೆ ಆದರೆ? ಎಮ್ಮಿಗೆ ವೆಟರ್ನರಿ ಮೇಂಟೆನೆನ್ಸ್ ಕಮ್ಮಿ ಸರ್. ಅದಕ್ಕೆ ಫೀಡು ಎಲ್ಲ ಅದಕ್ಕೂ ಹಾಕ್ಬೇಕು ಸರ್, ಇದಕ್ಕೂ ಹಾಕಬೇಕು. ಎಮ್ಮಿಗಳು ಸ್ವಲ್ಪ ಜಾಸ್ತಿ ಫೀಡ್ ಕೊಡಬೇಕು. ಹಾಲು ಸ್ವಲ್ಪ ಅದು ಗಟ್ಟಿ ಬರುತ್ತೆ ಎಮ್ಮಿದು. ಆಮೇಲೆ ಹಾಲಿನ ರೇಟ್ ಎಲ್ಲ ಸೇಮ್? ಇಲ್ಲ ಸರ್, ಎಮ್ಮಿ ಜಾಸ್ತಿ ಆಗುತ್ತೆ. ಎಚ್.ಎಫ್ ಹಸುದು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ಯಾಕೆ 2 ಸೇರಿಸಿ ಕೊಡ್ತೀನಿ ಅಂದಿರಲ್ಲ? ಇಲ್ಲ, ನಾವು ಬೇರೆ ಬೇರೆ ಕೊಟ್ಟರೆ ಮುರ್ರಾ ಜಾತಿ ಸ್ವಲ್ಪ ಕಮ್ಮಿ ಹೆಚ್ಚಾಗತ್ತೆ ಸರ್. ಅದು ಎಮ್ಮೆದು. ಮತ್ತು ಆಕಳದ್ದು ಕೊಟ್ಟರೆ ಸಪ್ರೇಟ್ ಕೊಟ್ಟರೆ ಸ್ವಲ್ಪ ಕಮ್ಮಿ ಆಗುತ್ತೆ. ನಾವು ಆ ಥರ ಮಾಡೋದು 2 ಮಿಕ್ಸ್ ಮಾಡೇ ಕೊಡ್ತಾ ಇದ್ದೀವಿ ನಾವು. ಅವರೇಜ್ ಬಂದುಬಿಡುತ್ತೆ? ಹಾಂ, ಅವರೇಜ್ ಕೊಡ್ತೇವೆ ಸರ್. ಹಾಂ ಹಾಂ ಹಾಂ. ಈಗ ಒಟ್ಟು ಎಷ್ಟು ಕರಿತಾ ಇದ್ದಾವೆ? ಈಗ 7 LMLs ಹಸುಗಳು ಹಾಲು ಕರಿತಾವೆ ಸರ್. ಈಗ ಅದರಲ್ಲಿ ಎಮ್ಮೆ ಅಂಗಡಿ ಕಟ್ಟಿದೆ ಸರ್. ಈಗ ಸ್ವಲ್ಪದಲ್ಲಿ ಈಗ ಹಾಲು ನೀಟಾಗಿದೆ. ಮಂತ್ನಲ್ಲಿ ಮತ್ತು ಅದ ಸರ್ ಎಮ್ಮೆ ಸೇರಿ ಒಂದು ದಿವಸಕ್ಕೆ ಎಷ್ಟು ಅಕ್ಕವಂದ್ರಿ? 100ರಿಂದ 100 ಲೀಟ್ರ್ 20 ಆಗ್ತದೆ ಸರ್. 120. ಹೌದ್ರಾ? ಏನು ರೇಟ್ ಸಿಗುತ್ತೆ? ಈ 25 ತನಕ 30 ರೂಪೀಸ್ ಬೀಳುತ್ತೆ ಸರ್. ಅಂದರೆ 100 ಲೀಟ್ರ್ ಅಂದರೆ ಎಷ್ಟಾಯ್ತು ದುಡ್ಡು? 2,500ರಿಂದ 3,000 ಸರ್. ಹೌದ್ರಾ? ಒಂದು ತಿಂಗಳಿಗೆ ರೀ? 80ರಿಂದ 90 ಸಾವಿರ. ಹಾಂ, 80ರಿಂದ 90 ಸಾವಿರ ರೂಪಾಯಿ ಬರುತ್ತೆ. ಅದ್ರಲ್ಲಿ ಖರ್ಚು ಎಷ್ಟು ಹೋಗುತ್ತೆ? ಖರ್ಚು ಅಂದರೆ 50 ಸರ್. ಹೌದ್ರಾ? ಒಂದು 40 ಸಾವಿರ ರೂಪಾಯಿ ಖರ್ಚಾಗುತ್ತೆ? ಹ್ಞೂ ಸರ್. ಒಂದು 40ರಿಂದ 50 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಹೌದಾ? ಏನೇನು ಫೀಡಿಂಗಲ್ಲಿ ಏನೇನು ಕೊಡ್ತೀರಿ? ಫೀಡಿಂಗಲ್ಲೇ KF ಸೊಸೈಟಿದು ಬೈಪಾಸ್ ಅಂತ ಫೀಡ್ ಬರುತ್ತೆ. ಆ ಫೀಡ್ ತೊಗೊತೀವಿ. ಬಾರ್ಲಿ ಅಂತ ಸಿಗುತ್ತೆ, ಬಾರ್ಲಿ ಕೊಡ್ತೀವಿ ಸರ್. ಅದಕ್ಕೆ ಎಷ್ಟು ಟೈಮ್ ಕೊಡ್ತೀರಿ? 2 ಟೈಮ್ ಕೊಡ್ತೀವಿ ಸರ್. ಇಳುವರಿ ಹೆಚ್ಚಾಗಬೇಕಂದ್ರೆ ಯಾವುದು ಏನು ಇಂಜೆಕ್ಷನ್ ಅಂತ ಕೊಡ್ತೀವಿ? ಏನು ಕೊಡಲ್ಲ? ಅದರಲ್ಲಿ ಫೀಡ ಕೊಡ್ತೀವಿ. 1 ಟೈಮ್ ಹಸಿಮೆ ಕೊಡ್ತೀವಿ, ಹಸಿಮೆ ಇದ್ದಾಗ. ಮತ್ತು ಇಲ್ಲಪ್ಪ ಅಂದ್ರೆ 2 ಟೈಮ್ ಡ್ರೈ ಫ್ರೂಟ್ ಕೊಡ್ತೀವಿ. ಹಾಂ ಹಾಂ. ಆಮೇಲೆ ಇನ್ನೊಂದು, ಈ ಹರಿಯಾಣದ ಎಮ್ಮೆಗಳು ಇಲ್ಲಿ ಬಂದಮೇಲೆ ಕಟ್ಟಲ್ಲ, ಬೆದಿಗೆ ಬರಲ್ಲ ಅಂತಾರೆ. ಆ ಥರ ಏನು ಸಮಸ್ಯೆ ಇಲ್ಲ ಬಿಡಿ ಸರ್. ನಿಮ್ಮಲ್ಲಿ ಬಂದಮೇಲೆ ಇದಾವ? ಹಾಂ, ಇದೆ ಸರ್. ಇದಾವ್ರಾ? ಹಾಂ, ಸಕ್ಸಸ್ಫುಲ್ ಆಗಿದೆ ನಿಮ್ಮಲ್ಲಿ? ಆಗಿದೆ ಸರ್. ಅದರದ್ದೇ ಮರಿಗಳು ಇದಾವೆ ಸರ್ ಇಲ್ಲಿ. ಅದು ಕೋಣ ಜಾಸ್ತಿನೇ ಹೆಣ್ಣುಗಾರ ಜಾಸ್ತಿನೇ ಎಮ್ಮೆ? 2 ಸರ್. 2 50-50 ಬರ್ತದೆ ಸರ್. ಇದರಲ್ಲಿ ಆಕಳದಲ್ಲಿ ಸ್ವಲ್ಪ ಓರಿ ಜಾಸ್ತಿ ಆಗ್ತವೆ. ಆಕಳದಲ್ಲಿ ಓರಿ ಜಾಸ್ತಿ ಆಗ್ತವೆ. ಬೇರೆ ಕಡೆ ಎಲ್ಲ ಕೋಣನ ಜಾಸ್ತಿ ಅಂತ ಕೇಳಿದ್ದೆ ನಾನು. ಕೋಣ ಅಂದರೆ ಓರಿ 2 ಒಂದೇ ಸರ್. ಈ ಓರಿಕರ ಆಮೇಲೆ ಕೋಣ 2 ಸಮ ಪ್ರಮಾಣದಲ್ಲಿ ಬರ್ತವೆ? ಸಮ ಪ್ರಮಾಣದಲ್ಲಿ ಬರ್ತವೆ ಸರ್. ಹಾಂ ಹಾಂ ಹಾಂ. ಆಮೇಲೆ ಈಗ ಇದರಲ್ಲಿ ಲಾಭ ಅಂತೀರಿ ಸಂಬಳ?
ಸರಿಯಾಗಿ ಮೇಂಟೆನ್ಸ್ ಮಾಡಿದ್ರೆ ಲಾಭ ಸರ್ ಇದು. ಇದರಲ್ಲಿ ಏನು ಸ್ವಲ್ಪ ಜಾಗರೂಕತೆ ತಪ್ಪಿದರೆ ಮತ್ತು ಅಷ್ಟು ನಿರೀಕ್ಷೆ ಮಟ್ಟಕ್ಕೆ ಲಾಭಾಂಶ ಏನಿಲ್ಲ. ಆಗಲ್ಲ ಅಂತಾರೆ. ಅವ್ರ ಮೇಲೆ ನಾವು ನಿರೀಕ್ಷೆ ಇರಬೇಕು. ಬರೀ ಹಾಲಿನ ಇಳುವರಿ ಅಷ್ಟು ನೋಡಿದ್ವಿ. ಮತ್ತು ಇದು ನಿಮ್ಗೆ ವ್ಯವಸಾಯಕ್ಕೆ ಯಾವ ರೀತಿ ಪೂರಕ ಆಗುತ್ತೆ? ಸ್ವಲ್ಪ ಗೊಬ್ಬರದಿಂದ ಅನುಕೂಲ ಸರ್ ಅದು, ಸಗಣಿಯಿಂದ. ಇದೇನು ನೀವೇನಾದ್ರು ಇದಕ್ಕೆ ಹೋಗ್ತಿದ್ದಾರೆ, ಸಾವಯವ ಕೃಷಿ ಅದನ್ನೆಲ್ಲ ಮಾಡ್ತಿದ್ದೀರಿ? ಸಾವಯವ ಕೃಷಿ ಮಾಡಿದ್ವಿ ಸರ್. ಈಗ ಎಲ್ಲ ನಮ್ಮ ತೋಟಕ್ಕೆಲ್ಲ ಕಬ್ಬಿಗೆಲ್ಲ ಸಾವಯವ ಕೃಷಿ ನಮ್ಮ ಗೊಬ್ಬರನ ಯೂಸ್ ಮಾಡ್ತಾ ಇದ್ವಿ. ಅಲ್ಲ, ಇದರಿಂದ ಮತ್ತು ಅಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಉಳಿತೈತಲ್ಲ? ಹ್ಞೂ ಸರ್. ಮತ್ತು ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ. ಅದು ಈಗ ಅವನ್ನೆಲ್ಲ ಲೆಕ್ಕ ಹಾಕಿದ್ರೆ ಅನುಕೂಲ ಆಗುತ್ತೆ ಅಂತೀರಿ? ಅನುಕೂಲ ಐತೆ ಸರ್. ಎಲ್ಲ ಯುವಕರು ರೈತರ ಬಗ್ಗೆ ಒಲವು ಮಾಡಬೇಕು. ಆಮೇಲೆ ಈ ಡೈರಿ ಮಾಲೂರಿಗೆ ಎಷ್ಟು ಜನರಿಗೆ ನೀವು ಕೆಲಸ ಕೊಟ್ಟಿದ್ದೀರಿ? ಇಬ್ಬರು ಅದಾರ ಸರ್. ಇಬ್ಬರು ಅದಾರ? ಈ ಡೈರಿ ಮಾಡಿದ್ರೆ ನಿಮಗೆ ರಾಸಾಯನಿಕ ಗೊಬ್ಬರಗಳದ್ದು ಖರ್ಚು ಕಡಿಮೆ ಆಗೈತ್ರಾ? ನೀರಾವರಿಗೆ ರಾಸಾಯನಿಕ ಗೊಬ್ಬರ ಬಳಸ್ತಾ ಇಲ್ಲ ಸರ್ ನಾವು. ಎಲ್ಲ ಇದನ್ನೇ ಮಾಡ್ತೀವಿ? ಎಲ್ಲ ಇದನ್ನೇ ಗೊಬ್ಬರ ಬಳಸ್ತಾ ಇದ್ವಿ. ಈಗೇನು ಗೋಮೂತ್ರದ್ದು ಏನಾದ್ರು ಬಳಕೆ ಮಾಡ್ತೀರಾ? ಗೋಮೂತ್ರ ಸರ್ ಇದಕ್ಕೆಲ್ಲ ನಾವು ಫರ್ಟಿಲೈಸರ್ಸ್ ಜೀವಾಮೃತ ಅಂತ ಬಿಡ್ತಾ ಇದ್ದೀನಿ. ಮತ್ತು ಸಗಣಿಯಿಂದ ನಾವು ಕಬ್ಬಿಗೆಲ್ಲ ಸಾವಯವ ಅದನ್ನ ಉಪಯೋಗ ಮಾಡ್ತಾ ಇದ್ದೀವಿ ಸರ್. ಅಲ್ಲ, ನಿಮ್ಗೆ ಒಟ್ಟು ಜಮೀನು ಎಷ್ಟಾಗುತ್ತೆ? ನೀರಾವರಿ ಕ್ಷೇತ್ರ ಸರ್. ಅಲ್ಲ, ಎರಡು ಸೇರಿ ಎಷ್ಟಾಗುತ್ತೆ ರೀ? ಎರಡು ಸೇರಿ ಒಂದು 80ರಿಂದ 100 ಎಕರೆ ಆಗ್ತದೆ ಸರ್ ನಂದು. ಅದಕ್ಕೆಲ್ಲ ಈ ಗೊಬ್ಬರ ಅನುಕೂಲ ಆಗುತ್ತೆ ಇದೊಂದು? ಎಲ್ಲ ಅನುಕೂಲ ಆಗುತ್ತೆ ಸರ್. ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಿ? ಹಾಂ ಸರ್. ಮನೆ ಬಳಕೆಗೂ ಇದೆ ಹಾಲು ಬಳಸ್ತೀರಿ? ಮನೆ ಬಳಕೆಗೆ ಇದೆ ಹಾಲು ಸರ್. ಮೊದಲು ಮತ್ತು ಹೊರಗಡೆಯಿಂದ ತೊಗೊಂತಿದ್ವಿ ಸರ್. ಈಗ ಡೈರಿ ಮಾಡಿ ನಾವು ಇದನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಇದನ್ನ ಉಪಯೋಗ ಮಾಡ್ತಿದ್ದೀವಿ. ಮತ್ತೆಲ್ಲ ಈ ಬೇರೆ ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮಾಡ್ಬೇಕಂತೇಳಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಇದ್ರ ಬಗ್ಗೆ ಒಲವು ಮಾಡಬೇಕು. ಹಸುಗಳು ಮತ್ತು ಎಮ್ಮೆಯನ್ನು ಸಾಕೋಬೇಕಂತ ಹೇಳ್ತೇವೆ. ಆಮೇಲೆ ಭಾಳಷ್ಟು ಜನ ಆರಂಭದಲ್ಲಿ ಶೂರತನ ತೋರಿಸಿ ಬಂದ್ ಮಾಡಿಬಿಡ್ತಾರೆ. ಅದಕ್ಕೆ ಪ್ರಮುಖ ಏನು ಕಾರಣ ಆಗುತ್ತೆ? ಒಂದೂವರೆ ವರ್ಷ ನಡೆಸ್ತಾರೆ. ನಂತರ ಸ್ಟಾರ್ಟಿಂಗ್ ಸರ್ ಟ್ರಬಲ್ ಆಗುತ್ತೆ ಸರ್. ಇದು ನಾವು ನಿರೀಕ್ಷೆ ಮಾಡಿದಷ್ಟು ಅಷ್ಟೇನು ಬರೋಂಗಿಲ್ಲ. ಹಂತವಾಗಿ ಹೋದಂಗೆಲ್ಲ ಲಾಭಾಂಶ ಬರುತ್ತೆ ಸರ್. ಇದು ಅಲ್ಲ, ಭಾಳ ಇದರಿಂದ ಮಾಡ್ತಾರೆ. ಸ್ಪೆಷಲಿ ಹರಿಯಾಣದ ಎಮ್ಮೆಗಳಂತೂ ಭಾಳ ಜನ ಫೇಲ್ಯೂರ್ ಆಗಿರೋದೇ ಜಾಸ್ತಿ ನೋಡಿದೆ ನಾನು. ಹೌದು ಸರ್. ಯಾಕೆ ಹಂಗಾಗುತ್ತೆ? ಇಲ್ಲ, ಸರಿಯಾದ ಪ್ರಮಾಣದಲ್ಲಿ ಫೀಡ್ ಮೇಂಟೆನ್ಸ್ ಮಾಡೋಂಗಿಲ್ಲ ಸರ್ ಅವರು. ಅದಕ್ಕೆ ಬಾಡಿ ಮೇಂಟೆನ್ಸ್ ಸರಿಯಾಗಿ ಫೀಡ್ ಕೊಟ್ಟರೆ ಸರಿಯಾಗಿ ನಮ್ಗೆ ಮಿಲ್ಕ್ ಕೊಡ್ತದೆ. ಅದು ಸರಿಯಾದ ಪ್ರಮಾಣದಲ್ಲಿ ಕೊಡೋಂಗಿಲ್ಲ ಇವರು. ಅದು ಸರಿಯಾದ ಪ್ರಮಾಣದ ಹಾಲು ಕೊಡ್ಲಾರ್ದಕ್ಕೆ ಲಾಸ್ ಆಗ್ತಾರೆ ಸರ್. ಇಲ್ಲಿ ಹಂಗಂತೀರಿ? ಅದಕ್ಕೆ ಏನು ಮುಂಜಾಗ್ರತೆ ಕ್ರಮ ತಗೋಬೇಕಂತೀರಿ? ಮುಂಜಾನೆ ಟೈಮ್ ಟು ನಾವು ಫೀಡ್ ಸರಿಯಾಗಿ ಕೊಡ್ಬೇಕು ಸರ್. ಮೇವು ಫೀಡ್, ಅದಕ್ಕೆ ನೀರು ಟೈಮ್ ಸರಿಯಾಗಿ ನೀರು ಕೊಡಬೇಕು. ಸ್ವಚ್ಛತಾ ದೃಷ್ಟಿಯಿಂದ ಕ್ಲೀನ್ ಮಾಡ್ಕೋಬೇಕು. ಅದು ಸರಿಯಾಗಿ ಮಾಡಲಾರ್ದಾಗ ಲಾಸ್ ಬರುತ್ತೆ ಸರ್. ಅದು ಇವನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು? ಹಾಂ, ಸರಿಯಾಗಿ ಮಾಡ್ಬೇಕು ಸರ್. ಈಗ ನೀವು ಕೂಡ ಪದವೀಧರರು? ಹೌದು ಸರ್. ಅದನ್ನು ಬಿಟ್ಟು ಎಲ್ಲರೂ ನೌಕರಿ ಹುಡುಕ್ತಿರ್ತಾರೆ. ಆದರೆ ತಾವು ಯಾಕೆ ಇದರಲ್ಲಿ ಆಸಕ್ತಿ ತೋರಿಸಿದ್ರಿ? ನಮ್ಮಲ್ಲಿ ಎಷ್ಟು ಲ್ಯಾಂಡ್ ಇರೋದ್ರಿಂದ ನಾವು ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡಬೇಕು? ನಮ್ಮದ್ರಲ್ಲಿ ನಾವು ಉದ್ಯೋಗ ಮಾಡಬೇಕಲ್ಲ, ಮತ್ತೊಬ್ರಿಗೆ ಉದ್ಯೋಗ ಕೊಡಬೇಕಲ್ಲ ಅನ್ನೋ ಆಸೆ ನಮ್ಮದು. ಹೌದಾ? ಹಂಗೆ ಬೇರೆಯವ್ರು ಹಿಂಗೆ ಇರ್ಬೇಕು ಅಂತ ಹೇಳ್ತೀರಿ? ಮಾಡ್ಬೇಕು ಸರ್. ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕು. ಎಲ್ಲ ಯುವಕರು ಇದ್ರ ಬಗ್ಗೆ ಕೃಷಿ ಹತ್ತು ಒಲ್ಬೇಕು, ಡೈರಿಗಳನ್ನು ಮಾಡ್ಕೋಬೇಕು. ಇದನ್ನೆಲ್ಲ ಮಾಡಿದ್ರಲ್ಲಿ ಏನು ಅನಿಸುತ್ತೆ? ನಮ್ಮದಲ್ಲಿ ನಾವು ಮಾಡೋದ್ರಿಂದ ಸಂತೋಷ ಇದೆ ಸರ್. ಆಮೇಲೆ ನೀವು ನಿಮ್ಮ ಇದನ್ನೇನು ತಯಾರಿಸಿದಂತೆ ಏನು ಕರೆದಂಥ ಹಾಲು ಬಳಸೋದ್ರೆ ಏನು ಖುಷಿ ಇರ್ತದ? ನಮ್ಮದೇ ಸ್ವತಂತ್ರ ನಮ್ಮಲ್ಲೇ ಬರ್ತಕ್ಕಂಥ ಉಪಯೋಗ ಮಾಡೋದು ನಮಗೆ ಒಳ್ಳೇದಲ್ಲ ಸರ್. ಆಮೇಲೆ ಯಾವುದೇ ಥರದ ಮಿಕ್ಸ್ ಇರೋಲ್ಲ ಅನ್ನೋ ಭಾವನೆ ಇರುತ್ತೆ? ಏನೇ ಇಲ್ಲ ಸರ್. ನಮ್ಮಲ್ಲೇ ಕಾಣ್ತೈತೆ, ನಮ್ಮಲ್ಲೇ ಹುಟ್ಟಿರ್ತಕ್ಕಂಥ ನಾವಲ್ಲಿ ಬಳಸ್ಬೋದಲ್ಲ. ಮನೆಗೇನು ಎಮ್ಮೆ ಹಾಲು ಬಳಸ್ತೀರೋ ಆಕಳದ ಹಾಲು ಬಳಸ್ತೀವಿ? ಎರಡೂ ಬಳಸ್ತೀವಿ ಸರ್. ಎಮ್ಮೆ ಹಾಲು ಬಳಸ್ತೀವಿ, ಆಕಳದ ಹಾಲು ಬಳಸ್ತೀವಿ. ಹೌದಾ? ಇದು ಫ್ಯಾಟ್ ಜಾಸ್ತಿ ಅಂತಾರಲ್ಲ ಎಮ್ಮೆ ಹಾಲು? ಎಮ್ಮೆಯಲ್ಲಿ ಫ್ಯಾಟ್ ಜಾಸ್ತಿ ಸರ್. ಆಕಳ ಸ್ವಲ್ಪ ಫ್ಯಾಟ್ ಕಮ್ಮಿ ಬರ್ತದೆ. ತುಪ್ಪ ಮಾಡೋದಾದ್ರೆ ಯಾವ್ದು ಮಾಡಿರ್ತೀರಿ? ಎಮ್ಮೆ ಮಾಡ್ತೀವಿ ಸರ್. ಎಮ್ಮೆದು ಮಾಡ್ತೀರಿ? ಓಕೆ. ಸಾಕಷ್ಟು ವಿಚಾರಗಳನ್ನು ನಮ್ಮ kisanvarta.com ಜೊತೆ ಹಂಚ್ಕೊಂಡ್ರಿ. ತಮಗೂ ತಮ್ಮ ಕುಟುಂಬವರ್ಗಕ್ಕೂ ತಮ್ಮ ಕೆಲಸಗಾರರು ಈ ಮೂಲಕ ವಂದನೆಗಳು. ನಮಸ್ಕಾರ ಸರ್.
ಕಿಸಾನ್ ವಾರ್ತೆಯನ್ನು ವೀಕ್ಷಿಸಿದ ತಮಗೆ ವಂದನೆಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಿಸಾನ್ ವಾರ್ತೆಗೆ ಸಬ್ಸ್ಕ್ರೈಬ್ ಆಗಿ.